SC ಮೈನಾರಿಟಿ ಒಂದದ ನಮ್ಮ ಭವಿಷ್ಯದ ಇಲ್ಲ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕಂದ್ರೆ ಪ್ರಧಾನಿ ಸ್ವತಃ ಹೇಳ್ಕೊಂಡ್ರು ನಾನು OBC ಅಂತೇಳಿ, ಶಾರ್ ಅವರು ಹೇಳ್ಕೊಂಡ್ರು OBC ಪ್ರಧಾನಿ ಇದ್ದಾರೆ ಅಂತೇಳಿ. ಅವ್ರಿಗೂ ಗೊತ್ತಾಗಿದೆ, ಇವತ್ತು ಜನಸಂಖ್ಯೆಗೂ ಗೊತ್ತಾಗಿದೆ, RSSಗೂ ಗೊತ್ತಾಗಿದೆ. ಹೀಗಾಗಿ ನಿಧಾನಕ್ಕೆ ಮೆರಿಟ್ ಅಂತ ಹೇಳ್ತಾ ಕೇವಲ ಸವರ್ಣೀಯ ಅದು ಮೇಲ್ಜಾತಿ ಜನರಿಗೆ ಮಾತ್ರ ಅವಕಾಶ ಕೊಡುವಂಥ ವ್ಯವಸ್ಥೆ ಬೆಳೆದು ಬಂದಿದ್ದು ನಮ್ಮಲ್ಲಿ. ಇವತ್ತು ಗೊತ್ತಾಗಿದೆ, ಎಲ್ಲ ಸುಳ್ಳು ಭ್ರಮೆ ಅದು. ಯಾಕಪ್ಪ ಅಂದ್ರೆ ನಿಜವಾಗಿಯೂ ಆ ಹಿಂದುತ್ವ ಆ ಮೆರಿಟ್ ಇದ್ದಿದ್ರೆ ಸಹಜವಾಗಿನ ಜನಸಂಘ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಫುಲ್ ಮೆಜಾರಿಟಿ ಆಯ್ಕೆ ಆಗ್ತಾಯಿತ್ತು. ಬಾಬರಿ ಮಸೀದಿ ಬಿದ್ದಾಗ ಇವ್ರು ಗೌರ್ಮೆಂಟ್ ಆಗಲಿಲ್ಲ. ಯಾಕೆಂತಂದ್ರೆ ಇವೆಲ್ಲ ಆಧಾರಗಳಿದ್ದಾವೆ. ಇಲ್ಲಪ್ಪ ಕೇವಲ ಇದು ಹಿಂದುತ್ವದ ನೆಲೆಗಟ್ಟಲೆ ಗೌರ್ಮೆಂಟ್ ಆಗಿದ್ರು ಇಲ್ಲ. ಯಾವಾಗ ಮೋದಿಯವರು ಪೂರ್ಣ ಪ್ರಮಾಣದಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಿದರು, ಯಾವಾಗ ವಾಜಪೇಯಿ ಅವರು ಗಾಂಧಿಯವರ ಸಮಾಜವಾದವನ್ನು ಅಥವಾ ಗಾಂಧೀಜಿಯವ್ರ ವಿಚಾರಗಳನ್ನು ತೊಗೊಂಡು ಬಂದರು, ಸ್ವದೇಶಿ ಮೂವ್ಮೆಂಟ್ ತೊಗೊಳ್ಲಿಕ್ಕೆ ಹತ್ತಿದ್ರು, ಆಗ ನಿಧಾನಕ್ಕೆ ಜನ BJP ವಾಲಿಕ್ಕೆ ಶುರು ಮಾಡಿದರು. ಬಹುಸಂಖ್ಯಾತರು ಕೂಡಲೇ ಹೇಳಿದ್ರು. ಮೋದಿಯವ್ರ ಕಾಲಕ್ಕಂತೆ ಅಭಿವೃದ್ಧಿ ಪಠಣ ಮಾಡ್ಕೊಂಬಂದ್ರು ಅವ್ರು 2014ರಾಗ. ಅದಕ್ಕಾಗಿ ಜನ ಒಮ್ಮತದಿಂದ ಅವ್ರಿಗೆ ಆರಿಸ್ತಂದರು. ಆದರೆ ಇವತ್ತು ಸ್ಪಷ್ಟ ಆಗಲಿರ್ತದೆ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿಯವರ ಸಮಾವೇಶ ನಡೀತು ಹೊಸಪೇಟೆಯಲ್ಲ, ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ 6ನೇ ಗ್ಯಾರಂಟಿಯಾಗಿ ಭೂ ಹಕ್ಕನ್ನು ಸಹಿತ ಕೊಟ್ಟರು. ಭೂ ಹಕ್ಕಿನ ಕೆಲವೊಂದು ಸಂಸ್ಥೆ ಇದ್ದಾರೆ, ಶುರು ಮಾಡಿದ್ದಾರೆ. 1 ಲಕ್ಷಕ್ಕೂ ಮೇಲ್ಪಟ್ಟ ಬಡವರಿಗೆ ಯಾರು ಇರ್ತಾರೆ ಯಾವ ಜಾಗದಲ್ಲಿ ಅವ್ರ ಹಕ್ಕನ್ನು ಅವ್ರಿಗೆ ಕೊಡುವಂಥ ಒಂದು ಸಾಹಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಪ್ರಯತ್ನ, ಗ್ಯಾರಂಟಿನೂ ಒಳ್ಳೆಯ ಪ್ರಯತ್ನ. ಆದರೆ ಇದ್ರ ಜೊತೆಗೆ ಇನ್ನೂ ಇದ್ದಾವೆ ಕೆಲಸಗಳು. ಏನಪ್ಪ ಅಂದರೆ ಪ್ರತಿಯೊಬ್ಬ ಉದ್ದೇಶ ಹೋಗುವಂಥ